ಒಂದು ಸಬ್ಸ್ಕ್ರೈಬರ್ ಬಂದಿದ್ದಾರೆ ಮನೆಗೆ. ಅವರು ಹಲಸಿನ ಹಣ್ಣು ಕೊಯ್ತಿದ್ದಾರೆ ಕೊಂಡೋಗ್ಲಿಕ್ಕೆ. ಅಕ್ಕ ಇವರು ಎಲ್ಲಿಂದ ಹೇಳಿ, ಅವ್ರು ಬೆಂಗಳೂರಲ್ಲಿರೋದಂತೆ. ಮಾತ್ರ ಸಬ್ಸ್ಕ್ರೈಬರ್ ಅವ್ರದ್ದು ಮಗಳು. ಅವಳಿಗೆ ನಮ್ಮ ಮನೆಯ ಬೆಕ್ಕಂದರೆ ತುಂಬ ಇಷ್ಟ ಅಂತೆ. ಹಾಗೆ ಬೆಕ್ಕನ್ನು ನಮ್ಮಲ್ಲಿಗೆ ಅವರು ಮದ್ದಿಗೆ ಬಂದದ್ದು, ಸ್ಟೋನಿಗೆ. ಅಪ್ಪ ಕೊಟ್ಟಾಯ್ತು ಮದ್ದು. ತಗೊಂಡು ಹೋಗ್ತಾ ಇದ್ದೇನೆ ಮನೆಯಿಂದ ತರಕಾರಿ ಕೊಟ್ರು. ಬಾಯ್. ನೋಡಿದರೆ ಇಲ್ಲಿ ಇದು ಹೋಗಿದೆ, AB ಡಿ ವಿಲಿಯರ್ಸ್. ಶುಭನ ಇದೊಂದು ಹಾವು ನೋಡಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ ಐಕನ್ ಒತ್ತಿ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಹೇ ಚೋದು, ಎಲ್ಲ ಕಡೆ ಓಡಾಡೋದೇ ಆಯಿತು ನನ್ನ ಮರಿಗಳಿಗೆ. ಅವನಿಗೆ AB ಅಂತ ಹೆಸರಿಟ್ಟಿದ್ದಾನೆ. ಏನು ಗೊತ್ತುಂಟ, ಇಷ್ಟು ಸಮಯ ನಮ್ಮಲ್ಲಿ ಮರಿ ಇತ್ತಲ್ಲ ಬೆಕ್ಕಿದು, ಪಡಿ ಇದ್ದಾನೆ ನೋಡಿ. ಅಪ್ಪ ಹೂ ಕೊಯ್ತಿದ್ದಾರೆ ಬೆಳಿಗ್ಗೆ ದೇವರಿಗೆ. ಇದು ನೋಡಿ, ಇಲ್ಲಿ ಆಟಾಡೋದೇ ಆಟಾಡೋದು ಹೊರಗೆ ಬಂದು. ಪಡಿ, ಏ ಪಡಿ, ಇವನು ಸಿಗ ಓಡ್ತಾನೆ ನೋಡಿ. ಇಷ್ಟು ಸಮಯ ನಮ್ಮಲ್ಲಿ ಮರಿ ಇತ್ತಲ್ಲ, ನಂಗೆ ಕನ್ಫ್ಯೂಷನ್ ಅಂತ ಆಗಿರಲಿಲ್ಲ ಯಾವುದಕ್ಕೆ ಯಾವ ಹೆಸರಿಡಬೇಕು ಅಂತ. ಮೊದಲ ಸಲ ನಂಗೆ ಕನ್ಫ್ಯೂಷನ್ ಆಗ್ತುಂಟು, ಎಂಥ ಹೆಸರಿಡೋದು ಅಂತ ಗೊತ್ತಾಗೋದಿಲ್ಲ ಸೋನಾಕ್ಷಿದ 2 ಮಕ್ಕಳಿಗೆ. ಮತ್ತು ಗೊತ್ತೂ ಆಗೋದಿಲ್ಲ ಅವ್ರು ಯಾರು ಅಂತ ಹೇಳಿ ಸಹ. ಇವಳು ನೋಡಿ, ಜೂನಿ ಜೀಷ್ಣಿ, ಶುಭಮ್ಮ. ಅವಳು ಜೀಷ್ಣಿ ಅಂತ ಹೆಸರಿಟ್ರೆ ಆಗ್ಬೋದಾ ಅಂತ. ನಮ್ಮ ಜೀಷ್ಣಿ ಹಾಗೇ ಉಂಟು ನೋಡಲಿಕ್ಕೆ. ಕಣ್ಣು ಕಪ್ಪು, ಬಾಯಿ ಕಪ್ಪು, ಕೈ ಕಪ್ಪು, ಕಾಲು ಕಪ್ಪು, ಎಲ್ಲ ಸಹ ಕಪ್ಪೆ. ಇವರಿಬ್ಬರನ್ನು ನೋಡಿ. ಅವನು AB ಆಯಿತಾ, AB ಡಿ ವಿಲಿಯರ್ಸ್ ಇದ್ದಾರಲ್ಲ ಕ್ರಿಕೆಟಲ್ಲಿ, RCBಯಲ್ಲಿದ್ದರು. ಇವಾಗ ರಿಟೈರ್ಮೆಂಟ್ ತೊಗೊಂಡಿದ್ದಾರೆ. ಅದಕ್ಕೆ AB ಅಂತ ಹೆಸರಿಟ್ಟಿದ್ದೇನೆ ಅವನಿಗೆ. ಒಂದು ಜೂನಿದು ಮಗು ಗೊತ್ತಾಗ್ತದೆ ನನಗೆ. ಜೂ ಜೂ ಬಂದ್ಲು, ಜೂ. ಬೆಳಿಗ್ಗೆದು ಚಹಾ ಕುಡಿತಿದ್ದೇವೆ. ಕನ್ನ ಚಹಾ, ನೀರು ದೋಸೆ. ನಾನು ತುಪ್ಪ ತಗೊಳ್ತಿದ್ದೇನೆ. ಅಪ್ಪನಿಗೆ ಜೇನುತುಪ್ಪ ತಂದಿಟ್ಟಿದ್ದೇನೆ. ಇದು ತುಪ್ಪ ಅಚ್ಚಕ್ಕ ಕೊಟ್ಟದ್ದು. ಮೊನ್ನೆ ಮಹಾರಾಷ್ಟ್ರದಿಂದ ಬರೋ ದೊಡ್ಡಕ್ಕ ಕೂಡ ಕೊಟ್ಟಿದ್ದಾಳೆ. ಏನೆಲ್ಲ ತಿಂದು ನನ್ನ ದಪ್ಪ ಆಗಲಿ ಅಂತ ಅವ್ರದ್ದೊಂದು ಪ್ಲ್ಯಾನು. ते पुरोंची गावाले तुम्ही हटलात ಅಣ್ಣನ್ಸು. ಅವ್ರಿಗೆ ತುಪ್ಪ ಮತ್ತು ಹಾಲಿದ ಐಟಮ್ಸ್ ಎಂತ ಇಷ್ಟ ಇಲ್ಲ, ಮೊಸರು ಮಾತ್ರ. ಹಾಲು ಸಹ ಕುಡಿಯೋದಿಲ್ಲ ನನ್ನ ಅಪ್ಪ. ತಲೆಯಲ್ಲೆಲ್ಲ ನೋಡಿ ಹುಸಿಕಿಸ್ಕೊಂಡು ಬಂದಿದ್ದಾರಪ್ಪ. ಜನಗಳಿಗೆ ಕುಡಿಲಿಕ್ಕೆ ಕೊಟ್ಟಾಯಿತು. ಹಾಗೆ ಇನ್ನು ಅವರಿಗೆ ಇವತ್ತೊಂದು ಸ್ವಲ್ಪ ನೀರು ಬಿಡುವ ಶಾಸ್ತ್ರ ಉಂಟು, ಸ್ನಾನ ಮಾಡಿಸ್ಲಿಕ್ಕೆ ಉಂಟು. ಸ್ನಾನ ಮಾಡಿಸಿ ಬಿಡುವ. ಇವಾಗ ತುಂಬ ಸಗಣಿ ಆಗ್ತದೆ ಅಂತ ನಮ್ಮ ದನಗಳಿಗೆ. ನನಗಂತೂ ಡೈಲಿ ಸ್ನಾನ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ನಿನ್ನೆ ಮಾಡಿಸಲಿಲ್ಲ, ಮೊನ್ನೆ ಮಾಡಿಸಿದ್ವಲ್ಲ, ಹಾಗೆ ಇವತ್ತು ಸ್ನಾನ ಮಾಡಿಸೋದು. ಹಾಗೆ ಇವತ್ತು ಸಹ ವರ್ಕರ್ಸ್ ಬರಲಿಲ್ಲ. ಇವತ್ತು ಸಂಡೇ ಅಂತ ಹೇಳಿ ಬರಲಿಲ್ವಾ, ವರ್ಕರ್ಸ್ ಇಲ್ಲ ಅಂತ ಹೇಳಿ ಬರಲಿಲ್ವಾ ಅಂತ ನಂಗೆ ಗೊತ್ತಿಲ್ಲ. ಮೇಸ್ತ್ರಿ ಅಂತೂ ಕಾಲೇ ತೆಗೆಯೋದಿಲ್ಲ. ನನಗಂತೂ ಅದೊಂದು ವರ್ಕ್ ಯಾವಾಗ ಆಗ್ತದೆ ಅಂತ ಸಾಕಾಗಿದೆ ನೆನೆಸಿ. ಮಂಗುವನ್ನು ತೆಂಗಿನ ಮರದ ಬುಡಕ್ಕೆ ಕಟ್ಟಿ ಹಾಕಿದೆ. ಅವಳು ಮಾಮೂಲಿ ಸ್ನಾನ ಮಾಡಿಸೋ ಪ್ಲೇಸಿಗೆ ಬರಲಿಲ್ಲ. ನನಗೆ ಎಳ್ದು ಸಾಕಾಯಿತು. ಇವಾಗಂತೂ ಅವಳದು ಸ್ಟ್ರೆಂತ್ ಜಾಸ್ತಿ ಆಗಿದೆ ನನಗಿಂತ. ಹಾಗಾಗಿ ನನ್ನಿಂದ ಕಂಟ್ರೋಲ್ ಮಾಡಲಿಕ್ಕಾಗಲಿಲ್ಲ ಅಂತೇಳಿ ಅಲ್ಲಿ ಕಟ್ಟಿ ಹಾಕಿದ್ದೀನಿ. ಫುಲ್ಲು ಸ್ನಾನ ಮಾಡಿಸ್ಬೇಕು ಇಲ್ಲಿ ಇವತ್ತು ಅವಳಿಗೆ.
ಒಂದು ಸಬ್ಸ್ಕ್ರೈಬರ್ ಬಂದಿದ್ದಾರೆ ಮನೆಗೆ. ಅವರು ಹಲಸಿನ ಹಣ್ಣು ಕೊಯ್ತಿದ್ದಾರೆ ಕೊಂಡೋಗ್ಲಿಕ್ಕೆ. ಅಕ್ಕ ಇವರು ಎಲ್ಲಿಂದ ಹೇಳಿ, ಅವ್ರು ಬೆಂಗಳೂರಲ್ಲಿರುವುದಂತೆ. ಮಾತ್ರ ಅಮ್ಮಂದು ಮನೆ ಉಪ್ಪಿನಂಗಡಿ, ಹಾಗೆ ಇಲ್ಲಿ ಸಹ ಬಂದು ಹೋಗುವ ಅಂತೇಳಿ ನಮ್ಮಲ್ಲಿ ಬಂದದ್ದು. ಟಿಂಕಿ ಕೂರ ಇಬ್ರು ರೆಡಿಯಾಗಿ ಟಿಂಕಿ ಬಂದ. ಇದೊಂದು ಹಾವು ನೋಡಿ, ಇರ್ತಲೆ ಅಂತ ಹೇಳ್ತಾರೆ, 2 ಕಡೆ ತಲೆ ಇರ್ತದಂತೆ ಇದಕ್ಕೆ. ಚಪ್ಪು ಹೇಗೆ ಹೋಗ್ತುಂಟು ನೋಡಿ. ಇದು ನನ್ನ ಸಬ್ಸ್ಕ್ರೈಬರ್ ಅವ್ರದ್ದು ಮಗಳು. ಅವಳಿಗೆ ನಮ್ಮ ಮನೆಯ ಬೆಕ್ಕಂದರೆ ತುಂಬ ಇಷ್ಟ ಅಂತೆ. ಹಾಗೆ ಬೆಕ್ಕನ್ನು ನಾಯಿಯನ್ನು ನೋಡಲಿಕ್ಕೆ ಓಡಿ ಬಂದಿದ್ದಾಳೆ ಅವಳು. ಉಳಿದವರೆಲ್ಲ ಓಡಿದ್ರು, ಇವರು ಮಾತ್ರ ಧೈರ್ಯ ಮಾಡಿ ಕೂತಿದ್ದಾರೆ. ನಮ್ಮಲ್ಲಿಗೆ ಅವರು ಮದ್ದಿಗೆ ಬಂದದ್ದು, ಸ್ಟೋನಿಗೆ ಅಪ್ಪ ಕೊಟ್ಟಾಯಿತು ಮದ್ದು. ಇದು ನನ್ನ ಸಬ್ಸ್ಕ್ರೈಬರ್ ಅವರ ಅಮ್ಮ. ಇವರು ಉಪ್ಪಿನ ಅಂಗಡಿಲಿರೋದು ಅಮ್ಮ, ಮತ್ತೆ ಅಕ್ಕ ಬೆಂಗಳೂರಿನಲ್ಲಿ ಇರೋದಂತೆ. ನಿಮ್ಮ ಮನೆಗೆ ಬಂದು ನೋಡಿ ಮಾತಾಡಿ ಎಲ್ಲ ತುಂಬಾ ಖುಷಿ ಆಯ್ತು ನನಗೆ. ಅವ್ರಿಗೆ ತುಂಬ ಖುಷಿ ಆಯ್ತಂತೆ ನಮ್ಮಲ್ಲಿ ಬಂದು. ನಿಮಗೆ ಹೇಗೆ ಅನಿಸಿತು? ಖುಷಿ ಆಯ್ತು. ನಿಮಗೆ ಹೇಗೆ ಅನಿಸಿತು? ಅವಳೊಂದು ಬೆಕ್ಕನೆ ನೋಡ್ಲಿಕ್ಕೆ ಬಂದದ್ದು. ತಗೊಂಡು ಹೋಗ್ತಾ ಇದ್ದೇನೆ ನಮ್ಮ ಮನೆಯಿಂದ. ತರಕಾರಿ ಕೊಟ್ರು. ನಮ್ಮಲ್ಲಿ ಬಂದವರಿಗೆ ಎಲ್ರಿಗೂ ಕೊಡ್ತಾರೆ ಮಾತ್ರ ಅಪ್ಪ. ಆಯಿತು, ಹೊರಟರು ನನ್ನ ಸಬ್ಸ್ಕ್ರೈಬರ್ಸ್. ನಿಮ್ಮ ಹತ್ರ ಸುಮಾರು ಹಣ ಉಂಟಲ್ಲ, ತೆಗೆದು ಕೊಡಿ ಹೊಸತ್ತು ಫೋನು. ಆಯ್ತು, ಬಾಯ್ ಬಾಯ್. ಡ್ರೈವರ್ ಹೊರಡಿ, ಡ್ರೈವರು. ಬಾಯ್. ಸಬ್ಸ್ಕ್ರೈಬರ್ ಬಂದಿದ್ದರು. ಅವ್ರು ಬಂದು ಪೈನಾಪಲ್ ಎಲ್ಲ ತಿಂದರು. ಅವರೀಗ ಹೊರಟು ಹೋಗಿ ಆಯಿತು, 11:30 ಆಯಿತು. ನಾನೀಗೊಮ್ಮೆ ದನಗಳ ಹತ್ರ ಹೋಗುವ ಅಂತ ಹೊರಟೆ. ಅವರಿಗೆ ರಸ್ತೆ ಎಲ್ಲ ತೋರಿಸಾಯಿತು. ನಾನು ಡೈಲಿ ಸ್ಕೂಟಿಯಲ್ಲಿ ಹೋಗ್ತೇನಲ್ಲ, ಆ ರಸ್ತೆಯಲ್ಲಿ ಹೋದರೆ ಅವ್ರಿಗೆ ಈಸಿಯಾಗಿ ತಲುಪ್ತದೆ. ಇಲ್ಲೇ ಆದರೆ ಹೊಳೆ ಒಂದು ದಾಟ್ಲಿಕ್ಕೆ ಉಂಟು. ಹಾಗೆ ನನ್ನ ದನಗಳನ್ನು ಉಂಟಲ್ಲ ಬಿಟ್ಟದ್ದು. ಹಾಗೆ ಅವರು ಬರುವಾಗ ಸ್ನಾನವಾದಷ್ಟೇ ದನಗಳದ್ದು. ಮತ್ತು ಅವರನ್ನು ಬಿಟ್ಟು ಅವುಗಳು ಈಗ ಕಾಯಿ ಉಂಟಲ್ಲ, ಹಾಗಾಗಿ ಏನು ತೊಂದರೆ ಇಲ್ಲ, ಇಲ್ಲೇ ಓಡಾಡ್ತಾ ಇದ್ದಾರೆ. ಪುಣ್ಯಕ್ಕೆ ನಂದು ನಮ್ಮ ಬಿಟ್ಟಿ ಮಾತ್ರ ಕಾಣಿಸ್ತಾ ಇಲ್ಲ. ಈಗಳು ಇಲ್ಲಿದ್ದಾರೆ ದನಗಳು. ಸಬ್ಸ್ಕ್ರೈಬರ್ಸ್ ಹೇಗೆ ಬಂದದ್ದು ಅಂತ ಹೇಳಿದರೆ, ಅವರು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದರು, ಅವರಿಗೆ ಮದ್ದು ಬೇಕು ಸ್ಟೋನಿಗೆ ಅಂತೇಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ನಾನು ಅವರಿಗೆ ಮನೆಯದು ನಂಬರ್ ಕೊಟ್ಟಿದ್ದೆ. ಅವ್ರು ಮತ್ತೆ ಕಾಲ್ ಮಾಡಿ ಬಂದದ್ದು. ಅವ್ರು ಬೆಂಗಳೂರವರು, ಅಮ್ಮಂದು ಮನೆ ಉಪ್ಪಿನಂಗಡಿ ಅಲ್ಲ, ಉಪ್ಪಿನಂಗಡಿಗೆ ಬಂದಿದ್ದರು ಅಂತ ಹೇಳಿ ನಮ್ಮಲ್ಲಿ ಸಹ ಬಂದು ಇನ್ನು ಸುಬ್ರಹ್ಮಣ್ಯಕ್ಕೆ ಹೋಗಿ ಮತ್ತು ಬೆಂಗಳೂರಿಗೆ ಹೋಗೋದಂತ 1 ವಾರ ಆದಮೇಲೆ. ಹಾಗೆ ನೀವು ಸಹ ಒಂದು ವೇಳೆ ಸ್ಟೋನಿಗೆ ಮದ್ದು ಬೇಕು ಅಂತಾದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ. ನಾನು ಯಾಕೆ ಯೂಟ್ಯೂಬಲ್ಲಿ ನಂಬರ್ ಕೊಡೋದಿಲ್ಲ ಅಂತ ಹೇಳಿದರೆ, ಹಾಗೆ ಸೇಫ್ ಅಲ್ಲ ನಂಬರ್ ಕೊಡೋದು. ಒಬ್ಬರಿಗೆ ನಂಬರ್ ಕೊಟ್ಟರೆ ನಂದೊಂದು ಅಟ್ಲೀಸ್ಟ್ 10,000 ಆದರೂ ಜನ ನೋಡ್ತಾರೆ. ನಂಬರ್ ಸಿಕ್ಕಿದರೆ ಮತ್ತು ಕೆಲವರೆಲ್ಲ ಮಿಸ್ಯೂಸ್ ಮಾಡ್ಕೊಳ್ತಾರಲ್ಲ, ಹಾಗಾಗಿ ನಾನು ನಂಬರ್ ಕೊಡೋದಿಲ್ಲ. ಜೆನ್ಯೂನಾಗಿ ಮೆಸೇಜ್ ಮಾಡ್ತಾರಲ್ಲ ಇನ್ಸ್ಟಾಗ್ರಾಮಲ್ಲಿ, ಅವರಿಗೆಲ್ಲ ನಂಬರ್ ಕೊಡ್ತೇನೆ. ಹೀಗೆ ಮದ್ದಿಗೆ ಮತ್ತು ಮಗಳೇ ಅಂತೆಲ್ಲ ಹೇಳಿ ಮೆಸೇಜ್ ಮಾಡ್ತಾರಲ್ಲ, ಅವರಿಗೆಲ್ಲ ರಿಪ್ಲೈ ಮಾಡ್ತೇನೆ. ಸುಮ್ಮನೆ ಮೆಸೇಜ್ ಮಾಡೋರಿಗೆ ರಿಪ್ಲೈ ಮಾಡೋದಿಲ್ಲ ನಾನು. ಹಾಗೆ ಎಂತ ಕೂರ? ಹಾಂ, ಅಪ್ಪ ಎಲ್ಲಿದ್ದಾರೆ? ದನಗಳು ಹೊಳೆ ಹತ್ರ ಹೋಗಿದ್ದಾವೆ, ಅದನ್ನು ಹೇಳಲಿಕ್ಕೆ ಬಂದ ಇವ. ಅಯ್ಯೋ ನಿನ್ನ ಕೂಜ, ಬಾ ನೀನು ಬಾ ಹೊಳೆಗೆ. ಹಾಗೆ ಸಬ್ಸ್ಕ್ರೈಬರ್ ಬಂದಿರುವಾಗ ಅವರು ಇವನು ವಾಟರ್ ಥೆರಪಿ ಮಾಡ್ತಾನೆ ಅಂತ ತುಂಬ ವೆಯ್ಟ್ ಮಾಡಿರುತ್ತೆ. ಇವ ಮಾಡಲೇ ಇಲ್ಲ. ಫೋನಿಗೆ ವ್ಲಾಗಿಗೆ ಮಾತ್ರ ಯೂಸ್ ಆಗೋದಿವ. ಎಂತ ಕೂಡ ನೀನು ನೀರು ಕುಡ್ದಾಯಿತು. ಇನ್ನು ತೋಟಕ್ಕೆ ಹೋಗೋಕ್ಕಿಂತ ಮುಂಚೆ ನಾನೇ ಆ ಕಡೆ ಸೈಡ್ ಬಿಡೋದು. ಇಲ್ಲ ಅಂತ ಹೇಳಿದರೆ ತೋಟಕ್ಕೆ ಹೋಗಿದ್ರೆ ನನಗೆ ಕರ್ಕೊಂಡು ಬರ್ರಿ ಕಷ್ಟ ಆಗ್ತದೆ ಅಂತ ಎಲ್ಲೆಲ್ಲಿ ಓಡ್ತಾರೆ. ಅದಕ್ಕೆ ಹೋಗುವ. ಇನ್ನು ನಾನು ತೋಟಕ್ಕೆ ಬಂದದೆಂತ ಅಂತ ಹೇಳಿದರೆ, ಅಪ್ಪಂದಲ್ಲಿ ಪೈಪೆಲ್ಲ ಹೋಗಿದೆ, ಹಾಗೆ ಸ್ಪ್ರಿಂಕ್ಲರ್ ಹಾರ್ತಾ ಇಲ್ಲ. ಹಾಗೆ ಅವರಿಗೆ ಹುಡುಕಿ ಸಿಗ್ತಾ ಇಲ್ಲ. ಅದಕ್ಕೆ ಎಲ್ಲಕ್ಕೂ ಸೊಲ್ಯೂಷನ್ ನಾನಲ್ವಾ, ನನ್ನ ಹತ್ರ ಹುಡುಕ್ಲಿಕ್ಕೆ ಹೇಳಿದ್ದಾರೆ. ನೋಡ್ಲಿಕ್ಕೆ ಬಂದರೆ ಇವರು ದನಗಳು
ಇಲ್ಲೇ ಹೊಳೆ ಹತ್ರ ಬಂದಿದ್ದಾರೆ. ಹೊಳೆ ದಾಟಿ ಇನ್ನು ಆಚೆ ಹೋಗೋದು ಬೇಡ ಅಂಥೇಳಿ ನಾನೇ ಅವರನ್ನು ಈಚೆ ನಮ್ಮ ತೋಟದ ಹತ್ರ ಬಿಟ್ಟೆ. ಇನ್ನೊಮ್ಮೆ ಅದೆಲ್ಲಿ ನೀರು ಹೋಗ್ತಂತ ಹುಡುಕಬೇಕು. ಬನ್ನಿ. ಫೈನಲಿ ನಾನೇ ಬಂದು ಹುಡುಕಿದೆ. ನನ್ನ ಅಪ್ಪನಿಗೆ ಸಹ ಸಿಗದ್ದು ನನಗೆ ಸಿಕ್ಕಿತು. ಒಂದು ಕುಟ್ಟಿ ರಟ್ಟಿ ಹೋಗಿದೆ ಇಲ್ಲಿ. ಇದರಿಂದ ನೀರು ಹೋಗ್ತಾ ಇಲ್ಲ. ಒಂದ್ಸಲಿ ಹೋಗಿತ್ತು, ನಾನು ಅದ್ರ ಮೇಲೆ ಕಲ್ಲಿಟ್ಟಿದ್ದೆ ಆಯಿತಾ. ಅಪ್ಪನಿಗೆ ಹೇಳಿದ್ದೆ ಸರಿ ಮಾಡಿ ಅಂತ, ಸರಿ ಮಾಡಲಿಲ್ಲ ಅನಿಸ್ತದೆ. ನೀರೆಲ್ಲ ನೋಡಿ ಹರಿದು ಕಾಣಿಗೆ ಹೋಗ್ತಾ ಉಂಟು. ಕೊಳ್ಳಿ ಇಲ್ಲಿ ಹೋಗ್ತಾ ಉಂಟು ಇಲ್ಲೆಲ್ಲ ಹರಿದು ಹೋಗಿದೆ ನೀರು. ಅದರ ಮೇಲೆ ಚಂದ ಕೆಲಸದವ್ರ ಮೊನ್ನೆ ಗೊಬ್ಬರ ಸಹ ಬಿಡಿಸಿ ಇಟ್ಟಿದ್ದಾರೆ. ಅಪ್ಪ ಹೇಳೋದು ಪಂಪಿನ ಫ್ಯಾನಲ್ಲಿ ಮಣ್ಣು ನಿಂತಿರಬೇಕು, ಇಲ್ಲ ಕಸ ನಿಂತಿರಬೇಕು, ಹಾಗಾಗಿ ಬರ್ತಿಲ್ಲ ಅಂತ. ನೋಡಿದರೆ ಇಲ್ಲಿ ಇದು ಹೋಗಿದೆ. ಸರಿ ಆಯಿತು. ಇವಾಗೆಲ್ಲ ಸ್ಪ್ರಿಂಕ್ಲರ್ ಸರಿಯಾಗಿ ಹರ್ತಾ ಉಂಟು. ಮತ್ತೆ ಸಹ ಹೇಳ್ತಾರೆ ಪಂಪಿನ ಫ್ಯಾನ್ ಒಳಗೆ ಕಸ ನಿಂತಿರಬೇಕು. ಅಪ್ಪ ಇನ್ನಿದು ಸರಿ ಮಾಡಲಿಕ್ಕೆ ಆಗೋದಿಲ್ಲ ಅಂತೆ. ಯಾಕಂದರೆ ಅಡಿಕೆ ಗಿಡ ಉಂಟಲ್ಲ, ಅದರ ಬುಡದಿಂದ ಪೈಪ್ ಹೋಗಿದೆ, ಅಡಿಕೆ ಗಿಡ ದೊಡ್ಡದಾಗಿದೆ. ಹಾಗೆ ಇವಾಗ ಸರಿ ಆಯಿತು, ಪುಣ್ಯ. ಇವಾಗ ಎಲ್ಲ ಸರಿ ಹಾಡ್ತುಂಟು ಸ್ಪ್ರಿಂಕ್ಲರ್. ನಾನು ಹೇಗೂ ತೋಟಕ್ಕೆ ಬಂದಿದ್ದೆಲ್ಲ ಕತ್ತಿ ತಗೊಂಡು ಬಂದಿದ್ದೆ. ಹಾಗೆ ಹಾಳೆ ಸಹ ಸಾಧಾರಣ ಕಟ್ ಮಾಡಿ ಒಂದು ಸಲ ಇದು ಅಪ್ಪ ತಗೊಂಡು ಹೋದರು. ಈಗ ಇನ್ನೊಂದು ಸಲ ಇದು ನಾನು ತಗೊಂಡು ಹೋಗ್ತಿದ್ದೇನೆ. ಅಡಿಕೆ ಅಂತೂ ಸುಮಾರು ಸಿಕ್ಕಿತ್ತು. ಒಂದು ಮುಟ್ಲಿಕ್ಕೆ ಹೋದ್ದು, ಅಂದರೆ ಸ್ವಲ್ಪ ತರಗೆಲೆಲ್ಲ ಬಿದ್ದಿರ್ತದಲ್ಲ, ಹಾಗೆ ನೋಡ್ಲಿಕ್ಕೆ ಹೋದ್ದು. ನೋಡಿ ಸುಮಾರು ಸಿಕ್ಕಿತ್ತು. ಹಾಗೆ ಟೈಮ್ ತುಂಬ ಹೋಯ್ತಾಯ್ತಾ. ಸಿಕ್ಕಿದ ಹಾಳೆ ಇಟ್ಕೊಂಡು ಬಂದೆ. ನನಗೆ ಈಗೊಮ್ಮೆ ದನಗಳ ಹತ್ರ ಹೋಗಿ ಅವುಗಳನ್ನು ಕಟ್ಟಿ ಬರಬೇಕು. ಇಲ್ಲಂತ ಹೇಳಿದರೆ ಎಲ್ಲಿಯಾದರೂ ಹೋದರೆ ನನಗೆ ಕಷ್ಟ ಆಗ್ತದೆ. ಹಾಗೆ ಇವಳಿಗೆ ಹುಲ್ಲು ನೋಡಿ ಎಷ್ಟು ಹಾಕಿದ್ದುಂಟು ಅಂತ. ಎಲ್ಲ ಕೆಳಗೆ ಹಾಕಿ ಕೂತಿದ್ದಾಳೆ. ನಂದು ಎಂತ ಹೇಳಿ ಎನರ್ಜಿ ಇದ್ದ ಸ್ಟ್ರೆಂತ್ ಎಲ್ಲ ಹಾಕಿ ಹುಲ್ಲು ಮಾಡ್ಕೊಂಡು ತಗೊಂಡು ಬಂದರೆ ಇವಳು ಕೆಳಗೆ ಹಾಕಿ ಮುಖ ನೋಡೋದು. ಅಪ್ಪ ಹೇಳೋದು ಅವಳು ಎಂತ ತಿನ್ನಲಿಲ್ಲ, ತೆಗೊಂಡು ಬಾ ಹೋಗಿ, ತೆಗೊಂಡು ಬಾ. ನಾನು ಹೋಗಿ ತಗೊಂಡು ಬಂದರೆ ಇವಳದು ಈ ಪರಿಸ್ಥಿತಿ. ಎಲ್ಲ ಕೆಳಗೆ ಹಾಕಿನ ಮಲಗು. ಹೊರಗೆ ಬಿಟ್ಟರೆ ಉಂಟಲ್ಲ ಯಾವಾಗಲೂ ಓಡಿರ್ತಿದ್ಲು. ಪೋತಮ್ಮ ಅವಳನ್ನು ಇವತ್ತು ಸ್ನಾನ ಮಾಡಿಸ್ಲಿಲ್ಲ ನಾನು, ನಂಗೆ ಅಷ್ಟು ಟೈಮ್ ಇರಲಿಲ್ಲ. ಎ ಬಿ ಇವನನ್ನು ಎ ಬಿ ಅಂತ ಕರೀತು ನಾನು. ಎ ಬಿ ದಿವಿಲಿಯಾಸ್. ಶುಭನ ಎ ಬಿ ಗ್ಯೂದಿ ಪಾಯ್. ಮಧ್ಯಾಹ್ನದ ಊಟ ಮಾಡ್ತಿದ್ದೇವೆ. ಇವತ್ತು ಟೊಮೆಟೊ ಚಟ್ನಿ ಮಾಡಿದ್ದಾಯ್ತಾ. ಇದು ಪೀಸ್ ಕಾಣ್ತುಂಟಲ್ಲ, ಅದು ಆನಿಯನ್. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಟೊಮೆಟೊವನ್ನು ಎಂಥ ಎಣ್ಣೆಯಲ್ಲಿ ಹೀಗೆ ಬೇಯಿಸಿ ಚಟ್ನಿ ಮಾಡಿದ್ದು. ತುಂಬ ಚೆಂದ ಆಗ್ತದ ಗಂಜಿ ಊಟಕ್ಕೆ. ಚಹಾ ಅಂತ ಕುಡಿಲಿಲ್ಲ ಇವತ್ತು ಚಹಾ ಕುಡಿಲಿಕ್ಕೆ ಯಾಕೋ ಬೇಡ ಅಂತ ಅನಿಸಿತು. ಏನಂತ ಹೇಳಿದರೆ ಅಪ್ಪ 2:30 ಚಹಾ ಕುಡಿದ್ರು. 3 ಗಂಟೆಗೆ ನಾನು ಕುಡಿಯುವ ಅಂತ ಅಂದ್ಕೊಂಡೆ. ಮತ್ತು ಪಪ್ಪಾಯಿ ಇತ್ತು ಹಣ್ಣು, ಅದನ್ನು ತಿಂದು ಈಗ ಹುಲ್ಲಿಗೆ ಬಂದೆ. ಪಾಪ ನಾಯಿಗಳಿಗೆ ಬೇಕುಗಳಿಗೆಲ್ಲ ರಸ್ಕ್ ಹಾಕಲಿಲ್ಲ, ಹುಲ್ಲು ಮಾಡಿ ಹೋಗಿ ಹಾಕೋದು. ಹಾಗೆ ಈಗ ಒಂದು ಕಟ ಹುಲ್ಲು ಮಾಡಿ ಹೋಗುವ. ಮತ್ತು ದನಗಳನ್ನು ಕರ್ಕೊಂಡು ಬಂದಾಗಿದೆ. ಅವುಗಳನ್ನು ಕರ್ಕೊಂಡು ಬಂದು ಕಟ್ಟಿ ಹಾಕಿ ಅವ್ರಿಗೆ ಕುಡಿಲಿಕ್ಕೆಲ್ಲ ನೀರು ಕೊಟ್ಟು, ಮತ್ತು ಹಾಳೆ ಹಾಕಿದ್ರು. ಅಪ್ಪ ಸ್ವಲ್ಪ ಹುಲ್ಲು ತಗೊಂಡು ಬಂದದಿತ್ತು, ಅದನ್ನು ಸಹ ಎಲ್ಲ ಹಾಕಿ ಈಗ ನಾನು ಹುಲ್ಲಿಗೆ ಬಂದದ್ದು. ಈಗೊಂದು ಹುಲ್ಲು ಮಾಡಿ ಪಕ್ಕ ಹೋಗಬೇಕು. ಯಾಕಂತ ಹೇಳಿದರೆ ಫ್ರಂಟ್ ರೂಮಲ್ಲಿ ಎಲ್ಲರೂ ಕಾಯ್ತಿದ್ದಾರೆ, ಇವಳು ಎಂತಕ್ಕೆ ರಸ್ಕ್ ಹಾಕೋದಿಲ್ಲ ಇವತ್ತು ಅಂತ. ಹಾಗೆ ಒಂದು ಹುಲ್ಲು ಮಾಡಿ ಹೋಗಿ ಅವರಿಗೆಲ್ಲ ತಿನ್ನಲಿಕ್ಕೆ ಹಾಕಬೇಕು. ಒಂದು ಕಟ ಹುಲ್ಲಾಯಿತು. ಅಪ್ಪ ನಾನು ಕರೆದಿದ್ದೇನೆ, ಅವ್ರು ಬರ್ಬೋದು ನನಗೆ ಹೊರಿಸಲಿಕ್ಕೆ. 4:20 ಆಯಿತು. ಇನ್ನು ಹೋಗಿ ಒಂದು ಗ್ಲಾಸ್ ಚಹಾ ಕುಡಿದು ಬೇಕು ನಾಯಿಗಳಿಗೆಲ್ಲ ರಸ್ಕ್ ಹಾಕಿ ಆಮೇಲೆ ಹಾಲು ಕರೀಲಿಕ್ಕೆ ಹೋಗೋದು ನಾನು. ಚಿಂಗಿ ಸಿನ್ಸಿಯರ್ ಅವನು, ತುಂಬ ಸಿನ್ಸಿಯರ್ ನನ್ನ ಚಿಂಕಿರಟು. ಚಿಂಕಚೂ. ಟೀ ಟೈಮ್. ಅವರಿಗೆಲ್ಲ ಹಾಕಿ ಆಯಿತು. ಅಪ್ಪ ಇವನಿಗೆ ಸಹ ಹಾಕಿ ಆಯಿತು. ನಾನು ಇವಾಗ ವೀಡಿಯೋ ಮಾಡ್ತಿದ್ದೇನೆ. ನನ್ನ ಸಬ್ಸ್ಕ್ರೈಬರ್ ಬಂದಿದ್ರಲ್ಲ ಇವತ್ತು, ಅವ್ರು ತಿಂಡಿ ತಗೊಂಡು ಬಂದಿದ್ದಾರೆ ನನಗೆ. ನೀವು ಸಹ ಯಾರಾದರೂ ನನ್ನ ಮನೆಗೆ ಸಬ್ಸ್ಕ್ರೈಬರ್ ಬರೋದಿದ್ದರೆ ತಿಂಡಿ ತಗೊಂಡು ಬನ್ನಿ ನನಗೆ. ದೊಡ್ಡ ತಿಂಡಿ ಪೋತಿ ನಾನು, ತಿನ್ನೋದು ಕಡಿಮೆ. ಆದರೂ ಯಾರಾದ್ರು ತಿಂಡಿ ತಂದರೆ ಏನೋ ಒಂಥರ ಖುಷಿ ಆಗ್ತದೆ ನನಗೆ. ತಿಂಡಿ ತಗೊಂಡು ಬಂದಿದ್ದಾರೆ ನನಗೆ.